ಇಡ್ಲಿ ವೀಲಿಂಗ್ ಮಾಡ್ತಾ ಇದ್ದಂತಹ ಪುಂಡರು ವಶಕ್ಕೆ. ಮಡಿಕೇರಿಯಲ್ಲಿ ನದಿ ಪಾತ್ರದಲ್ಲಿ ಕಾಣಿಸಿಕೊಂಡ ಕಾಡಾನೆಗಳ ಹಿಂಡು. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕೊಡಗು ಮೈಸೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಬಳಿಕ ಕೊಡಗಿಗೆ ಇದೇ ಮೊದಲ ಬಾರಿಗೆ ಯದುವೀರ್ ಒಡೆಯರ್ ಭೇಟಿ ನೀಡಿದ್ರು. ಕೊಡಗಿನ ಗಡಿ ಭಾಗ ಕುಶಾಲನಗರದಲ್ಲಿ ಯದುವೀರ್ಗೆ ಕೊಡಗು ಜಿಲ್ಲಾ ಬಿಜೆಪಿ ನಾಯಕರು ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದ್ರು. ಕುಶಾಲನಗರದಲ್ಲಿ ಕಾವೇರಿ ಪ್ರತಿಮೆಗೆ ಯದುವೀರ್ ಪೂಜೆಯನ್ನ ಸಲ್ಲಿಸಿದ್ರು. ಕೊಡಗು ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶದಲ್ಲಿ ಯದುವೀರ್ ಭಾಗಿಯಾಗಿದ್ರು. ಇನ್ನು ಟಿಕೆಟ್ ಸಿಕ್ಕ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದಂತಹ ಯದುವೀರ್, ನಾನು ಬಹಳಷ್ಟು ಹೋಮ್ ವರ್ಕ್ ಮಾಡಿಯೇ ರಾಜಕಾರಣಕ್ಕೆ ಬಂದಿದ್ದೀನಿ. ನನ್ನ ರಾಜಕೀಯ ಪ್ರವೇಶದ ಹಿಂದೆ ನನ್ನ ಪತ್ನಿಯ ಕುಟುಂಬದ ಪಾತ್ರ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಬಿಜೆಪಿ ಟಿಕೆಟ್ ಕೊಡಿಸಿದ್ದು ಕೂಡ ಪತ್ನಿಯ ಕುಟುಂಬದವರು ಅಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿರುವ ಬಗ್ಗೆ ಅವರಿಗೆ ನನ್ನ ಮೇಲೆ ಬೇಸರ ಇಲ್ಲ. ಅವರೇ ಖುದ್ದಾಗಿ ನನ್ನ ಜೊತೆ ಮಾತನಾಡಿದ್ದಾರೆ. ಅವರು ಸಹ ಪ್ರಚಾರಕ್ಕೆ ಬರ್ತಾರೆ. ಅವರು ಮಾಡಿರೋ ಕೆಲಸದಿಂದ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಅಂತ ತಿಳಿಸಿದ್ರು. ಹೋಮ್ ವರ್ಕ್ ಮಾಡದೇನೆ ಇಂಥ ಅಭ್ಯರ್ಥಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ರೀತಿಯ ಏನೇನೋ ಅಧ್ಯಯನ ಮಾಡಬೇಕು. ಮಾಡಿದೀವಿ, ಇನ್ನೂ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ಮಾತಾಡಿದ್ದೀನಿ. ಅವರೇ ನಮಗೆ ಕರೆ ಮಾಡಿದ್ರು. ಇದು ಅಧಿಕೃತವಾದ ಪಟ್ಟಿ ಬಂದುವಾಗ ಮತ್ತು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ಅದು ಒಳ್ಳೆಯದು. ಜನರದ ನಿರೀಕ್ಷೆ ದೊಡ್ಡದಾಗಿರಲಿ. ಆ ದೊಡ್ಡ ನಿರೀಕ್ಷೆಯನ್ನು ನಾನು ಫುಲ್ಫಿಲ್ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಚುನಾವಣೆ ಸ್ಪರ್ಧೆಗೆ ಅವಕಾಶ ಸಿಕ್ಕರೆ ವಿರೋಧ ಇಲ್ಲ ಅಂತ ಪುತ್ತೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ತಿಳಿಸಿದ್ದಾರೆ. ಉತ್ತರ ಕನ್ನಡ ಬಿಜೆಪಿ ಟಿಕೆಟ್ ಬಗ್ಗೆ ಸೂಲಿಬೆಲೆ ರಿಯಾಕ್ಟ್ ಮಾಡಿದ್ದು, ಸೂಲಿಬೆಲೆ, ನಾನು ಚುನಾವಣೆ ಟಿಕೆಟ್ ಕೇಳ್ಕೊಂಡು ಹೋಗೋದಿಲ್ಲ. ಒಂದ್ ವೇಳೆ ಅಂತಹ ಅವಕಾಶ ಬಂದ್ರೆ ಸ್ಪರ್ಧಿಸೋದಕ್ಕೆ ವಿರೋಧ ಇಲ್ಲ. ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸುವ ವಿಚಾರ ಸದ್ಯ ವದಂತಿ ಅಷ್ಟೇ ಅಂತ ತಿಳಿಸಿದ್ರು. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸೂಲಿಬೆಲೆ, ಟಿಕೆಟ್ ಕೊಡೋಕು ಮುನ್ನ ಯಾರಿಗೆ ಕೊಡಬೇಕು ಅಂತ ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ದಾರೆ. 2014, 2019 ಸ್ಪರ್ಧಿಸಲ್ಲ ಅಂದಿದೆ. ಆದ್ರೆ ಈಗ ಮೋದಿ ಮತ್ತೆ ಪ್ರಧಾನಿ ಆಗೋದಿಕ್ಕೆ, ಕಮಲ ಅರಳೋದಿಕ್ಕೆ ನನ್ನ ಅವಶ್ಯಕತೆ ಇದೆ ಅಂತಿದ್ದಾರೆ. ನಾನು ಸ್ಪರ್ಧಿಸ್ತೀನಿ. ಮೋದಿ ಅವರಿಗೆ ರಾಜ್ಯದಲ್ಲಿ 28 ಕಮಲಗಳನ್ನ ಕೊಡಬೇಕು. ಆದ್ರೆ ಆ ಕಮಲ ನಾನಾಗಬೇಕು ಅಂತ ಇಲ್ಲ. ನಾನು ಯಾವುದೇ ಪೂರ್ವ ತಯಾರಿ ಮಾಡಿಲ್ಲ. ಅವರು ನಿಸ್ಸಂಶಯವಾಗಿ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಲೇಬೇಕಾಗುತ್ತೆ ಅಂತ ತಿಳಿಸಿದ್ರು. 2014 ಮತ್ತು 19 ನಾನು ಇಲ್ಲ ಅಂತ ಹೇಳಿದ್ದೆ. ಆದರೆ 2024ನಲ್ಲಿ ಇವತ್ತಿನ ದಿನಗಳನ್ನು ನೋಡುವಾಗ ನನಗನ್ಸುತ್ತೆ ನರೇಂದ್ರ ಮೋದಿ ಅವರಿಗೆ 400 ಸೀಟುಗಳಾಗಬೇಕಾದಾಗ ಅದರಲ್ಲಿ ಒಂದು ನಾನು ಆಗಬಹುದು ಅಂತಂದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಸಿದ್ಧ ಈ ಬಾರಿ. ಆದರೆ ನಾನಾಗೆ ಎಲ್ಲೂ ಹೋಗಲಿಲ್ಲ ಮತ್ತು ನನ್ನನ್ನು ಯಾರೂ ಸಂಪರ್ಕಿಸಲಿಲ್ಲ. ಇದು ರೂಮರ್ ಆಗಿಯೇ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ನನ್ನ ಉದ್ದೇಶ, ನನ್ನ ಗುರಿ ಮೋದಿಯವರಿಗೆ 28 ಕಮಲಗಳನ್ನು ಕರ್ನಾಟಕದಿಂದ ಕೊಡಬೇಕೇ ಹೊರತು ಕಮಲ ನಾನೇ ಆಗಿರಬೇಕು ಅನ್ನುವಂಥದ್ದೇನು ಅಲ್ಲದೆ ಇರೋದ್ರಿಂದ ನಾನು ಇದರಲ್ಲಿ ತೀವ್ರವಾಗಿ ಈ ಸ್ಪರ್ಧೆಯಲ್ಲಿ ಇಲ್ಲ. ಆದರೆ ನಿಸ್ಸಂಶಯವಾಗಿ ಅವರನ್ನಾದರೂ ಕೇಳಿದರೆ ನನಗೆ ಡೆಫಿನೆಟ್ಲಿ ನಾನು ಇಲ್ಲ ಅಂತ ಹೇಳಲ್ಲ ಈ ಬಾರಿ ಅಂತ. ಲೋಕಸಭಾ ಸಮರ ರಣಕಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಿಂದಾನೆ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಸೇನಾ ಹೆಲಿಕಾಪ್ಟರ್ ಮೂಲಕ ಡಿಎಆರ್ ಹೆಲಿಪ್ಯಾಡ್ಗೆ ಮೋದಿ ಆಗಮಿಸುತ್ತಾರೆ. ಇನ್ನು ಡಿಆರ್ ಮೈದಾನದಿಂದ ಎನ್ವಿ ಮೈದಾನದ ತನಕ 1.5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಇನ್ನು ಮೋದಿ ರೋಡ್ ಶೋಗಾಗಿ ಈಗಾಗಲೇ ಪ್ರಧಾನಿ ಕಚೇರಿಯಿಂದ ಅನುಮತಿಯನ್ನ ಪಡೆದುಕೊಳ್ಳಲಾಗಿದೆ. 13ರಿಂದ 15 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ರೋಡ್ ಶೋ ಅನ್ನ ನಡೆಸುತ್ತಾರೆ. ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಕಲಬುರಗಿಯಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಇಳಿದಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿಗೆ ಆಗಮಿಸಿದರು. ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರವಾಗಿ ಸಂಘಟನೆಗಾಗಿ ದೇವೇಗೌಡರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾದರು. ದೇವೇಗೌಡರಿಗೆ ಬೃಹತ್ ಹಾರ ಹಾಕಿ ಜೆಡಿಎಸ್ ಕಾರ್ಯಕರ್ತರು ಸ್ವಾಗತಿಸಿದರು. ಕಡೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸುಳ್ಳು ಹೇಳಿದ್ರೆ ದೇವರು ಒಳ್ಳೇದ್ ಮಾಡಲ್ಲ ಅಂದ್ರು. ಇನ್ನು ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ರು. ಈ ದೇಶದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆದ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಮೋದಿ ಅವರು. ಮೋದಿ ಬಿಟ್ಟು ಅವರ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ದೇಶದಲ್ಲಿ ಯಾರೂ ಇಲ್ಲ. ಇಂಡಿಯಾ ಒಕ್ಕೂಟ ನಾಯಕರಿಗೆ ಇದು ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ಬಿರುಬೇಸಿಗೆ ಏರಿದಂತೆ ನೀರಿನ ಹಾಹಾಕಾರವು ಜೋರಾಗ್ತಾ ಇದೆ. ಈ ಮಧ್ಯೆ ಜಲಮಂಡಳಿ ಹೊಸದೊಂದು ನಿಯಮ ಜಾರಿಗೆ ತಂದಿದೆ. ಮಾಲ್, ವಾಣಿಜ್ಯ ಸಂಕೀರ್ಣ, ದೇವಸ್ಥಾನ, ಐಷಾರಾಮಿ ಹೋಟೆಲ್, ರೆಸ್ಟೋರೆಂಟ್ನಲ್ಲಿ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ವಚ್ಛತೆಗಾಗಿ ಬಳಸುವ ನೀರಿನ ನಲ್ಲಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಬಳಕೆಗೆ ಫ್ಲೋ ರಿಸ್ಟ್ರಿಕ್ಟರ್ ಸಾಧನ ಬಳಕೆಗೆ ಸೂಚನೆ ಕೊಡಲಾಗಿದೆ. ಫ್ಲೋ ರಿಸ್ಟ್ರಿಕ್ಟರ್ ಸಾಧನ ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಕಡ್ಡಾಯವಾಗಿ ಅಳವಡಿಕೆ ಮಾಡುವಂತೆ ಸೂಚಿಸಲಾಗಿದೆ. ಇದರಿಂದ 50% ನೀರು ಬಳಕೆ ಕಡಿಮೆ ಆಗಲಿದೆ. ಇನ್ನು ಮಾಗಡಿ ರಸ್ತೆಯ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕದ ಮನೆಗಳ ಬೋರ್ವೆಲ್ಗಳು ಬತ್ತಿದ್ದು ಕಾವೇರಿ ನೀರು ಪೂರೈಕೆಯೂ ಸ್ಥಗಿತವಾಗಿದೆ. ನೀರು ಬಿಡುವಂತೆ ಜನರು ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಇನ್ನು ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇರುವ ಹೊಸ ಪಟ್ಟಿಯನ್ನ ಜಲಮಂಡಳಿ ಬಿಡುಗಡೆ ಮಾಡಿದೆ. ನೀರಿಲ್ಲದೆ 7,000 ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಬಾಗಲಗುಂಟೆ, ಪೀಣ್ಯ, ಮಲ್ಲೇಶ್ವರಂ, ರಾಜಾಜಿನಗರ, ಚಿಕ್ಕಪೇಟೆ, ಹೊಸಕೇರಳ್ಳಿ,
ಯಲ್ಚೇನಹಳ್ಳಿ, ಬೊಮ್ಮನಹಳ್ಳಿ, HSR ಲೇಔಟ್, ಮಾರತಹಳ್ಳಿ, ಕೆಆರ್ಪುರಂ, ರಾಮಮೂರ್ತಿ ನಗರ ಹಾಗೂ ಟಿಜೆಹಳ್ಳಿಯಲ್ಲಿ ಬೋರ್ವೆಲ್ ಬತ್ತಿದ್ದು ನೀರಿನ ಕೊರತೆ ಕಾಡ್ತಾ ಇದೆ. ಬೈಕ್ ಹಾಗೂ ಟಮ್ಟಮ್ ನಡುವೆ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಹುನಗುಂದ ತಾಲೂಕಿನ ನಾಗನೂರು ಕ್ರಾಸ್ ಬಳಿ ಅಪಘಾತ ಸಂಭವಿಸಿ ಟಮ್ಟಮ್ನಲ್ಲಿದ್ದ ಈರಪ್ಪ ಪವಾಳಗೌಡ ಹಾಗೂ ಬೈಕ್ ಸವಾರ ಅಭಿಷೇಕ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಿಗೆ ಹುನಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಂಟೈನರ್ ಲಾರಿ ಡಿವೈಡರ್ಗೆ ಡಿಕ್ಕಿಯಾದ ಕ್ಷಣಾರ್ಧದಲ್ಲಿ ಹೊತ್ತಿ ಉಳಿದಿದೆ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು, ಡಿಕ್ಕಿಯ ರಭಸಕ್ಕೆ ಲಾರಿಯ 10 ಟೈರ್ಗಳು ಬೆಂಕಿ ಹೊತ್ಕೊಂಡು ಸ್ಫೋಟಗೊಂಡಿದೆ. ಕೂದಲೆಳೆ ಅಂತರದಲ್ಲಿ ಕಂಟೈನರ್ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ನೆಲಮಂಗಲ ತಾಲೂಕಿನ ಇಸ್ಲಾಮಾಪುರ ಹಾಗೂ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಕಾರ್ಯಾಚರಣೆಯಾಗಿದ್ದು, ಡೆಡ್ಲಿ ವೀಲಿಂಗ್ ಮಾಡ್ತಾ ಇದ್ದ 13 ಬೈಕ್, 20 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡನನ್ನ ಕಟ್ಟಿಹಾಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಜಮೀನು ವ್ಯಾಜ್ಯಕ್ಕೆ ಕಾಂಗ್ರೆಸ್ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗ್ರಾಮದಲ್ಲಿ ಘಟನೆಯಾಗಿದ್ದು, ಬಸಗೌಡ ಪಾಟೀಲ್ ಮೇಲೆ ಸಹೋದರರೇ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇತ್ತ ತುಮಕೂರಿನಲ್ಲಿ ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಮಾಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ರವಿಕುಮಾರ್ ಮೇಲೆ SR ಶ್ರೀನಿವಾಸ್ ಮತ್ತು ಗ್ಯಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಟೆಂಡರ್ ಕರಾರು ಸಂಬಂಧ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದ ರವಿಕುಮಾರ್ ಈ ವೇಳೆ ಶಾಸಕ ಶ್ರೀನಿವಾಸ್ ಬೆಂಬಲಿಗರಿಂದ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೇಸಿಗೆಯ ಬೇಗೆಯ ತಾಪ ಕಾಡು ಪ್ರಾಣಿಗಳಿಗೂ ಬಿಡ್ತಾ ಇಲ್ಲ. ಬಿಸಿಲಿನ ತಾಪ ತಾಳುಕಾಗದೆ ನದಿ ಪಾತ್ರದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕೋಟಿಯಾಲ ನದಿ ಪಾತ್ರದಲ್ಲಿ ಕಾಡಾನೆಯ ಹಿಂಡು ಕಾಣಿಸಿಕೊಂಡಿದೆ. ಕೋಟಿಯಾಲ ಸೇತುವೆ ಬಳಿ ಓಡಾಡಿದ ಕಾಡಾನೆ ಹಿಂಡಿನ ದೃಶ್ಯ ಗ್ರಾಮಸ್ಥರು ಸೆರೆ ಹಿಡಿದಿದ್ದಾರೆ. ಹೊಳೆಯ ನೀರನ್ನ ಸೇವಿಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡಾನೆಗಳು ಅಡ್ಡಾಡ್ತಾ ಇದೆ. ಒಂದೇ ಗುಂಪಿನಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದ್ದು, ಈ ಹಿಂಡಿನಲ್ಲಿ 2 ಮರಿಯಾನೆಗಳು ಕೂಡ ಇದೆ. ಬೆಳಕಿನಲ್ಲೇ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಸುತ್ತಮುತ್ತಲಿನ ಕಾಫಿ ತೋಟಕ್ಕೆ ಗಜಪಡೆಗಳು ಲಗ್ಗೆ ಇಡ್ತಾ ಇದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಗಜಪಡೆಯನ್ನ ಕಾಡಿಗಟ್ಟೋಕೆ ಪ್ರಯತ್ನ ಪಡ್ತಿದ್ದಾರೆ.